ಪುರಾಣಗಳಲ್ಲಿ ಮಹಿಷಾಸುರನ ಕಥೆ ಅತ್ಯಂತ ಪ್ರಸಿದ್ಧವಾದದ್ದು. ಈ ಕಥೆಯು ದುರ್ಗಾದೇವಿಯ ಮಹಿಮೆ, ಶಕ್ತಿ ಮತ್ತು ಧರ್ಮದ ಪರಿಪಾಲನೆಯ ಸಂಕೇತವಾಗಿದೆ. ಹಿಮಾಲಯ ಪರ್ವತಗಳ ತೀರದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ವಾಸಿಸುತ್ತಿದ್ದ. ಅವನು ಶೂರನು, ಬಲಶಾಲಿ ಹಾಗೂ ತಪಸ್ಸಿನಲ್ಲಿ ಪ್ರಾವೀಣ್ಯ ಹೊಂದಿದ್ದ. ಆತನು ದೇವತೆಗಳನ್ನು ಸೋಲಿಸಿ ದೇವಲೋಕವನ್ನು ತನ್ನ ವಶಕ್ಕೆ ಪಡೆಯಬೇಕೆಂಬ ಆಸೆಯಿಂದ ಕಠಿಣ ತಪಸ್ಸು ಮಾಡುತ್ತಿದ್ದ. ಅನೇಕ ವರ್ಷಗಳ ತಪಸ್ಸಿನಿಂದ ತೃಪ್ತನಾದ ಬ್ರಹ್ಮನು ಅವನ ಮುಂದೆ ಪ್ರತ್ಯಕ್ಷನಾದನು. ಮಹಿಷಾಸುರನು ಬ್ರಹ್ಮನಿಗೆ ಒಂದು ವರವನ್ನು ಬೇಡಿಕೊಂಡನು. ನನ್ನನ್ನು ಯಾವ ದೇವರು, ದೈತ್ಯರು, ರಾಕ್ಷಸರು, ಗಂಧರ್ವರು ಕೊಲ್ಲಬಾರದು. ನಾನು ಸಾಯಬೇಕಾದರೆ ಅದನ್ನು ಕೇವಲ ಸ್ತ್ರೀಯೊಬ್ಬಳು ಮಾತ್ರ ಮಾಡಬೇಕು ಎಂದು. ಸ್ತ್ರೀಯರಲ್ಲಿ ಶಕ್ತಿ ಕಡಿಮೆ ಎಂದು ಭಾವಿಸಿದ್ದ ಮಹಿಷಾಸುರನು ಅಹಂಕಾರದಿಂದ ಈ ವರವನ್ನು ಬೇಡಿಕೊಂಡನು. ಬ್ರಹ್ಮನು ತಥಾಸ್ತು ಎಂದು ಆಶೀರ್ವದಿಸಿದನು. ಈ ವರವನ್ನು ಪಡೆದುಕೊಂಡ ಮಹಿಷಾಸುರನು ತನ್ನ ಅಹಂಕಾರದಲ್ಲಿ ದೇವತೆಗಳನ್ನು ಹಿಂಸಿಸಲು ಆರಂಭಿಸಿದನು. ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ವಾಯು ಮುಂತಾದ ದೇವತೆಗಳು ಸೋತು ತಮಗೆ ದೊರೆತ ಅಧಿಕಾರಗಳನ್ನು ಕಳೆದುಕೊಂಡರು. ಎಲ್ಲ ಲೋಕಗಳಲ್ಲೂ ಮಹಿಷಾಸುರನು ತನ್ನ ದರ್ಪವನ್ನು ತೋರಿಸಿದನು. ದೇವತೆಗಳು ಪರಮಾತ್ಮರಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಬಳಿ ಹೋಗಿ ರಕ್ಷಣೆ ಕೋರಿ ಬೇಡಿಕೊಂಡರು. ಅದಾಗ ತ್ರಿದೇವರು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿದರು. ಅವರ ಕೋಪದಿಂದ ಒಂದು ಅದ್ಭುತ ದಿವ್ಯ ಜ್ಯೋತಿ ಉಂಟಾಯಿತು. ಆ ಜ್ಯೋತಿಯಿಂದ ಒಂದು ಮಹಾದಿವ್ಯ ರೂಪಿಣಿ ಪ್ರತ್ಯಕ್ಷಳಾದಳು. ಆಕೆಯೇ ದುರ್ಗಾದೇವಿ. ಆಕೆಗೆ ಶಸ್ತ್ರಾಸ್ತ್ರಗಳನ್ನು ಪ್ರತಿಯೊಬ್ಬ ದೇವತೆ ತಮಗೆ ಇರುವ ಶಕ್ತಿಯಿಂದ ನೀಡಿದರು. ಶಿವನು ತ್ರಿಶೂಲವನ್ನು, ವಿಷ್ಣು ಚಕ್ರವನ್ನು, ವಾಯುವು ಬಿಲ್ಲು ಬಾಣವನ್ನು, ಇಂದ್ರನು ವಜ್ರಾಯುಧವನ್ನು ನೀಡಿದರು. ಹೀಗೆ ದೇವತೆಗಳ ಸಮಸ್ತ ಶಕ್ತಿಯನ್ನು ಹೊಂದಿದ ದೇವಿ ಸಿಂಹವನ್ನು ತನ್ನ ವಾಹನವಾಗಿ ಮಾಡಿಕೊಂಡು ಯುದ್ಧಕ್ಕೆ ಹೊರಟಳು. ಮಹಿಷಾಸುರನು ತನ್ನ ಅಸುರ ಸೇನೆಗಳೊಂದಿಗೆ ದುರ್ಗಾದೇವಿಯ ವಿರುದ್ಧ ಭೀಕರ ಯುದ್ಧ ನಡೆಸಿದನು. 9 ದಿನಗಳ ಕಾಲ ದೇವಿ ಅವನೊಂದಿಗೆ ಹೋರಾಡಿದರು. ಅವನು ತನ್ನ ರೂಪವನ್ನು ಬದಲಿಸುತ್ತಾ ಸಿಂಹ, ಆನೆ, ಕುದುರೆ, ಎಮ್ಮೆ ಮುಂತಾದ ಹಲವು ರೂಪಗಳಲ್ಲಿ ಯುದ್ಧ ಮಾಡಿದನು. ಕೊನೆಗೆ ತನ್ನ ಮೂಲ ರೂಪವಾದ ಎಮ್ಮೆಯ ರೂಪದಲ್ಲಿ ಬಲದಿಂದ ಹೋರಾಡಿದನು. ಆ ಸಮಯದಲ್ಲಿ ದುರ್ಗಾದೇವಿ ತನ್ನ ತ್ರಿಶೂಲವನ್ನು ಹಿಡಿದು ಅವನ ಮೇಲೆ ಆಕ್ರಮಣ ಮಾಡಿದಳು. ತೀವ್ರವಾದ ಯುದ್ಧದ ನಂತರ ದೇವಿಯ ತ್ರಿಶೂಲವು ಮಹಿಷಾಸುರನ ಹೃದಯವನ್ನು ಭೇದಿಸಿತು. ಅವನು ನೆಲಕ್ಕುರುಳಿದನು. ಹೀಗೆ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದಳು. ಈ ಜಯವನ್ನು ನೆನಪಿಸಿಕೊಳ್ಳುವ ಸಂಕೇತವಾಗಿ ಪ್ರತಿ ವರ್ಷ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. 10 ದಿನಗಳ ಹಬ್ಬದಲ್ಲಿ ಮೊದಲ 9 ದಿನ ದುರ್ಗೆಯ ವಿವಿಧ ರೂಪಗಳನ್ನು ಪೂಜಿಸಿ ದಶಮಿಯಂದು ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ. ಇದು ಧರ್ಮವು ಅಧರ್ಮದ ಮೇಲೆ ಜಯ ಸಾಧಿಸುವುದರ ಸಂಕೇತವಾಗಿದೆ. ಮಹಿಷಾಸುರ ಮರ್ದಿನಿ ಅಂದರೆ ದುರ್ಗಾದೇವಿ. ಆಕೆ ಶಕ್ತಿಯ, ಧೈರ್ಯದ, ತಾಳ್ಮೆಯ ಹಾಗೂ
ಧರ್ಮ ಪಾಲನೆಯ ರೂಪಕಗಳು. ಈ ಕಥೆ ನಮಗೆ ಯಾವ ಸಂದರ್ಭದಲ್ಲಾದರೂ ಸತ್ಯ, ಧರ್ಮ ಮತ್ತು ನ್ಯಾಯವು ಗೆಲ್ಲುತ್ತವೆ ಎಂಬ ಸಂದೇಶವನ್ನು ನೀಡುತ್ತದೆ.